ಸಮಸ್ತ ನಾಡಿನ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ದಯಪಾಲಿಸ್ಲಿ ಅಂತ ಕೇಳ್ಕೊಂತೀನಿ. ಮನುಷ್ಯ ಆರೋಗ್ಯವಾಗಿದ್ರೆ ಅದೇ ಭಾಗ್ಯ. ವಯಸ್ಸಾದ್ಮೇಲಂತೂ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇನೆ. ಸ್ವೀಟಿ, ಇಷ್ಟೊತ್ತಾದ್ರೂ ಹೊರಗಡೆ ಆಟ ಆಡ್ತಾ ಇದೆಯಲ್ಲ, ನಡಿ ಒಳಗಡೆ. ಹ್ಞೂ ಮಮ್ಮಿ, ಬರ್ತೀನಿ. ಏನ್ರಮ್ಮ, ಹೋಗಿದ್ ಕೆಲಸ ಏನಾಯ್ತು? ಅಯ್ಯೋ ಬಿಡು ಡ್ಯಾಡಿ, ಯಾವ ಕೆಲಸ ಏನಾದ್ರೇನೋ ಒಂದ್ಸ ಖುಷಿನೇ ಇಲ್ಲ. ಇದ್ಯಾಕಮ್ಮ ಮನೆ ಒಳಗಡೆ ಬರ್ತಾನೆ ಕೂಗಾಡ್ಕೊಂಡ್ ಬರ್ತಾ ಇದೆಯಾ? ಏನಾಯ್ತು? ಗೀತಾ, ನೀನ್ ಯಾಕೆ ಮಾಡ್ತಾ ಇದೆಯಲ್ಲ, ಏನಾಯ್ತು? ಏನಾದ್ರೂ ಒಂದ್ ಹೇಳ್ಬೇಕು ತಾನೆ, ನೀವೇನು ಹೇಳಿಲ್ಲ ಅಂತಂದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಬರ್ತಾನಲ್ಲ ನಿಮ್ ಸುಪುತ್ರ, ಅವನನ್ನೇ ಕೇಳಿ ಏನಾಯ್ತು ಅಂತವ. ಅವನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಆಗುತ್ತೆ ನನ್ಗೆ. ಆದಿ ಏನ್ ಮಾಡ್ದ? ಅವ್ನ್ಗೆ ಕ್ರಷರ್ ಹತ್ರ ಹೋಗ್ಬಿಟ್ಟ ಅಂತ ಹೇಳಿದ್ನಲ್ಲ, ನಿಮ್ಗೆಲ್ ಸಿಕ್ಕಿದ್ದವನು? ಕ್ರಷರ್ ಹತ್ರ ಹೋಗಿದ್ದಾನ ಅವನು? ಬರ್ತಾನ ನೋಡೀಗ, ಇನ್ನ 5 ನಿಮಿಷದಲ್ಲಿ ಇಲ್ಲೇ ಬರ್ತಾನ ನೋಡು, ಗೊತ್ತಾಗುತ್ತೆ ಎಲ್ಲೋಗಿದ್ದ ಅಂತ ಕೇಳ ಅವನ್ನೇ. ಏನಮ್ಮ ಅದು ಒಪ್ಪಟ್ಟಾಗ ಏನೇನೋ ಹೇಳ್ತೀಯ, ನೀನೇ ಹೇಳ್ಬಿಟ್ರೆ ಆಯ್ತಲ್ಲ, ಅದೇನ್ ವಿಷಯ ಅಂತವ. ಬಂದ ನೋಡು, ನಿನ್ ಸುಪುತ್ರ ಇಲ್ಲೇ ಅವನೇ, ಕೇಳು ಏನು ಅಂತ. ಅದಿ, ಏನಾಯ್ತು? ಗೀತಾ ಯಾಕೆ ಈ ತರ ಕೂಗಾಡ್ತಿದ್ದಾಳಲ್ಲ? ಡ್ಯಾಡಿ, ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಅಯ್ಯೋ, ನನ್ಗಂತೂ ನಿಮ್ಮಿದ್ರ ಮುದ್ದೆ ಸೇರ್ಕೊಂಡು ತಲೆ ಕೆಟ್ಟಂಗ್ ಆಗ್ತಿದೆ. ಅದ್ ಏನ್ ವಿಷಯ ಅಂತ ಹೇಳ್ತೀರಾ? ಡ್ಯಾಡಿ, ಅದೇನು ಇಲ್ಲ. ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅವಳನ್ನೇ ಮದ್ವೆ ಮಾಡ್ಕೋಬೇಕು ಅಂತಾನು ಇದ್ದೀನಿ. ಆದಿ, ನೀನ್ ಏನ್ ಮಾತಾಡ್ತಾ ಇದ್ದೀನಿ? ನೀನು ಪ್ರಜ್ಞೆ ಇದ್ಯಾ? ನಿನ್ಗೆ ಈಗಾಗ್ಲೇ ಮದ್ವೆ ಆಗಿದೆ. ಹೌದು ಡ್ಯಾಡಿ, ನನ್ಗೆ ಈಗಾಗ್ಲೇ ಮದ್ವೆ ಆಗಿದೆ. ಆದ್ರೆ ನನ್ಗೆ ಇಷ್ಟ ಇಲ್ದಿರೋ ಮದ್ವೆ. ನನ್ಗೆ ಗೀತನ್ ಜೊತೆ ಸಂಸಾರ ಮಾಡೋದಿಕ್ ಆಗಲ್ಲ. ಅದಕ್ಕೆ ನಾನ್ ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದ್ವೆ ಆಗ್ಬೇಕು ಅಂತಾನು ಇದ್ದೀನಿ. ನೀವ್ ಯಾರು ಏನ್ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಮಾಯನಂತೂ ಬಿಡಲ್ಲ. ಏನದಿ, ಏನ್ ಈ ತರ ಮಾತಾಡ್ತಿದ್ಯಲ್ಲ? ನೀನ್ ಈ ತರ ಮಾತಾಡಿದ್ರೆ ಗೀತನ್ ಗತಿ ಏನು? ಅವ್ಳಿಗೆ ಏನ್ ಮಾಡ್ಬೇಕು? ನೋಡಿ ರೆಡಿ, ಈಗ ಇದ್ರಲ್ಲಿ ನನ್ ತಪ್ಪೇನಿಲ್ಲ. ನನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಬಲವಂತ ಮಾಡಿ ಮದ್ವೆ ಮಾಡಿದ್ ನೀವೇ ನೋಡ್ಕೊಳ್ಳಿ. ಹೆಂಗಿದ್ರು ಹಳ್ಳಿ ಗುಗ್ಗು ತರ ಇದ್ದಾಳೆ, ಒಂದು ಓದಿಲ್ಲ ಕಲ್ತಿಲ್ಲ. ನಿಮ್ ಮನೆ ಕೆಲಸ ಮಾಡ್ಕೊಂಡು ಇರ್ತಾಳೆ, ಮನೆ ಕೆಲಸದೊಳಗಿರ್ತಾಳೆ ಬಿಡಿ ಸಾಯೋರ್ಗುನು. ಎಷ್ಟು ಪಿಡ್ ಹುಚ್ಚ ಬಾಯಿ, ಏನ್ ಮಾತಾಡ್ತಾ ಇದೀಯ ನೀನು? ಹೌದು ಡ್ಯಾಡಿ, ಇವಳು ಮನೆ ಕೆಲಸ ಮಾಡೋದಿಕ್ಕೆ ಅಷ್ಟಕ್ಕೆ ಲಾಯಕ್ಕು. ಇವಳು ನನ್ನ ಹೆಂಡತಿ ಆಗೋದಿಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಇವಳಿಗೆ. ಅದಿ, ಸಾಕು ಮುಚ್ಚು ಬಾಯಿ. ನಾನ್ ಯಾಕೆ ಡ್ಯಾಡಿ ಬಾಯಿ ಮುಚ್ಚಬೇಕು? ಇದೇ ಮಾತನ್ನ ನಾನು ಮದ್ವೆಗೆ ಮುಂಚೆನೆ ಹೇಳಿದ್ರೆ ಇಷ್ಟೊತ್ತು ನನ್ನ ಜೀವನ ಚೆನ್ನಾಗೇ ಇರ್ತಿತ್ತು. ಇಂಥವಳು ಕಟ್ಕೊಂಡು ಹೆಣ್ಗಂತ ಹಣೆ ಬರ ನನ್ಗೆ ಬರ್ತಾನೆ ಇರ್ಲಿಲ್ಲ. ಏನೋ ಮಾತಾಡ್ತಾ ಇದೀಯಾ ಡ್ಯಾಡಿ? ಇವಳು ಅವಳ ಬೀದಿ ಬಿಕ್ಕಾರಿಗೋಸ್ಕರ ನನ್ ಮೇಲೆ ಕೈ ಮಾಡ್ತೀರಾ? ಯಾರೋ ಬೀದಿ ಬಿಕ್ಕಾರಿ? ಅವಳೆಲ್ಲ ಕಣ ಬೀದಿ ಬಿಕ್ಕಾರಿ, ನೀನ್ ಆಗ್ತೀಯ ಅವಾಗ. ನೋಡಿ ಡ್ಯಾಡಿ, ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡಿ. ನಿಮ್ ಕೊನೆಗಾಲದಲ್ಲಿ ನೋಡ್ಕೋಬೇಕಾಗಿರೋನು ನಾನೇ. ನೀನು ನನ್ನ ನೋಡ್ಕೋತೀಯ? ನಾನ್ ಇಷ್ಟು ವರ್ಷ ನಿನ್ನ ಸಾಕಿರೋದು ಕಣೋ. ನನ್ ಕೈ ಕಾಲ್ ಗಟ್ಟಿ ಇರೋವರ್ಗು ನಾನು ಯಾರ ಕೈ ಕೇಳಿಕ್ಕೂ ಹೋಗೋದಿಲ್ಲ. ಅಳಿಯಂದ್ರೆ ಏನದು ಗಲಾಟಿ? ಏನಕ್ಕೆ ಬಾಯ್ ಮಾಡ್ತಾ ಇದ್ರ ಆದಿತ್ಯನ್ ಮೇಲೆ? ಇವಾಗ ನನ್ ಮಗ ಉಳ್ತಿಲ್ಲ ಅತ್ತೆ. ಈ ನನ್ ಮಗಂಗೆ ಬುದ್ಧಿ ಕಲಿಸ್ತಾ ಇದೀನಿ. ಕಲಿಸ್ಬೇಕಾದ್ರೆ ಕಲ್ಸಿದಿದ್ರೆ ಇಷ್ಟು ಅದ್ಮೀರ್ತಿರ್ಲಿಲ್ಲ ಇವನು. ಡ್ಯಾಡಿ, ನಾನು ಏನು ತಪ್ಪು ಮಾಡಿಲ್ಲ. ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನನ್ ಜೀವನದಲ್ಲಿ ನನ್ ಜೊತೆ ಯಾರು ಇರ್ಬೇಕು ಅಂತ ನಿರ್ಧಾರ ತಗೊಳ್ಳೋದು ತಪ್ಪಾ? ಮಕ್ಳು ತಪ್ಪು ಮಾಡಿದ್ರೆ ತಂದೆ ತಾಯಿ ತಿದ್ದು ಹೇಳ್ಬೇಕು. ನಾನು ಅದೇ ಕೆಲಸ ಮಾಡ್ತಿರೋದು ನಿಮ್ಗೆ. ನಾನು ಅದನ್ನೇ ಹೇಳ್ತಾ ಇರೋದು ಡ್ಯಾಡಿ, ನಾನೇನು ತಪ್ಪು ಮಾಡಿಲ್ಲ. ಸಾಕು, ನೀವಿಬ್ರು ನಿಲ್ಲಿಸ್ತೀರಾ? ಆದಿತ್ಯ, ಏನಾಯ್ತು? ನೋಡಿ ಅಜ್ಜಿ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ನಾನು ಆ ಹುಡುಗಿ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನ ಹೇಳಿದ್ರೆ ನನ್ ಮೇಲೆ ಕೂಗಾಡ್ತಿದ್ದಾರೆ, ನನ್ ಮೇಲೆ ಕೈ ಮಾಡ್ತಿದ್ದಾರೆ. ಅಲ್ಲ ಕಣಪ್ಪ, ಈಗ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಈಗಾಗ್ಲೇ ಮದ್ವೆ ಆಗಿದೆಯಲ್ಲ, ಈ ಹುಡುಗಿ ಗತಿ ಏನು? ಅಜ್ಜಿ, ಯಾರು ಏನ್ ಹೇಳಿದ್ರು ಅಷ್ಟೇ. ನಾನ್ ಬೇಕಿದ್ರೆ ಹುಡುಗಿ ಡಿವೋರ್ಸ್ ಕೊಡ್ತೀನಿ. ಆದ್ರೆ ನಾನ್ ಪ್ರೀತಿಸ್ತಿರೋ ಹುಡುಗಿನ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಓ, ಹಂಗಾದ್ರೆ ನೀನು ಆ ಹುಡುಗಿನ ಬಿಡಲ್ಲ? ಇಲ್ಲ ಅಜ್ಜಿ. ಅಳಿಯಂದ್ರೆ ಬಿಡಿ. ಈಗ ಅವ್ನು ಹೇಳ್ತಿದ್ದಾನಲ್ಲ, ನನ್ಗೆ ಆ ಹುಡುಗಿ ಅಂದ್ರೆ ಇಷ್ಟ, ನಾನು ಹುಡುಗಿ ಜೊತೆನೆ ಜೀವನ ಮಾಡ್ತೀನಿ, ನನ್ನ ಜೀವನದಲ್ಲಿ ಯಾರು ತಲೆ ಹಾಕ್ಬೇಡಿ ಅಂತ ಹೇಳ್ತಿದ್ದಾನಲ್ಲ, ಬಿಟ್ಬಿಡಿ. ಏನತ್ತೆ ನೀವೇನ್ ಹೇಳ್ತಾ ಇದೀರಾ ಅಂತ ನಿಮಗೆ ಗೊತ್ತಿದ್ಯಾ? ಹೌದು ಅಳಿಯಂದ್ರೆ, ನಾನು ಮಾತಾಡುತ್ತಿರಲ್ಲಿ ತಪ್ಪೇನಿದೆ ಹೇಳಿ? ಈಗ ನಾನು ಇವಳ ಜೊತೆ ಜೀವನನೇ ಮಾಡಲ್ಲ, ನನಗೆ ಬೇಕಾಗಿಲ್ಲ ಅಂತ ಇವನು ಡಿಸೈಡ್ ಮಾಡ್ಕೊಂಡ್ಮೇಲೆ ನಾವ್ ಇನ್ನೇನ್ ಮಾಡಕ್ಕಾಗುತ್ತೆ? ತಟ್ಟೆಗೆ ಅನ್ನ ಹಾಕ್ಬೋದಾ, ಸಾಂಬಾರು ಹಾಕ್ಬೋದು. ಅವ್ನು ಊಟ ಮಾಡ್ಲಿಲ್ಲ ಅಂತಂದ್ರೆ ಕಲ್ಸ್ಲಬಹುದು, ಕೈಗೆ ತುತ್ತಿಡ್ಬೋದು, ಇಲ್ಲ ಬಾಯಿಗೆ ತುತ್ತಿಡ್ಬೋದು. ಅದಕ್ ಮೀರಿ ಗಂಟ್ಲೊಳಕ್ ನಾವು ತಳ್ಳಕ್ಕಾಗುತ್ತಾ? ಅದನ್ನ ಅವನೇ ತಿನ್ಬೇಕು. ಈಗ ಅವ್ನ್ ಜೀವನ ಮಾಡಕ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಬಲವಂತ ಮಾಡಕ್ ಆಗಲ್ಲ. ಅವ್ನ್ ಗೆಲ್ಬೇಕು, ಅಲ್ಲಿ ಜೀವನ ಮಾಡ್ಲಿ ಬಿಡಿ. ಕರೆಕ್ಟ್ ಅಜ್ಜಿ, ನೀವ್ ಹೇಳ್ತಿರೋದು. ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ. ನಮ್ಮ ಅಪ್ಪಂಗೆ ಇದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಆದಿತ್ಯ, ನನ್ಗೇನ್ ಅರ್ಥ ಆಗ್ತಾ ಇಲ್ಲ. ಒಂದ್ ಹುಡುಗಿ ಮದ್ವೆ ಮಾಡ್ಕೊಂಡ್ ಬಂದ ಹುಡುಗಿ ಮೋಸ ಮಾಡ್ತಾ ಇದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಡ್ಯಾಡಿ, ಇಲ್ಲಿ ಮೋಸ ಆಗ್ತಿರೋದು ಅವಳಿಗಲ್ಲ, ಮೋಸ ಆಗ್ತಿರೋದು ನನ್ಗೆ. ನನ್ ಜೀವನನ ನಾನ್ ಸಫರ್ ಮಾಡ್ತಾ ಇದ್ದೀನಿ ಇಲ್ಲಿ. ಮದ್ವೆ ಆಗಿ ಇಷ್ಟು ದಿನ ಆಯ್ತು, ಒಂದಿನಾದ್ರೂ ನಾನು ಖುಷಿಯಾಗಿದ್ದೀನ? ನೋಡಿದೀರಾ ನಾನು ಖುಷಿಯಾಗಿರೋದು? ಮದ್ವೆ ಆಗಿ ಬಂದಾಗಿಂದನೂ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಎಲ್ಲಾನು ಹೇಳ್ಕೊಡು. ಇವಳೇನು ಚಿಕ್ಕ ಮಗುನ? ಇಷ್ಟು ತಿಳುವಳಿಕೆ ಇಲ್ದಿರೋ ಹುಡುಗಿನ ನಾನು ಮದ್ವೆ ಆಗಿ ನನ್ನ ಜೀವನನ ಹೆಂಗ್ ನಿಭಾಯಿಸೋದು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ಗೆ ಇವಳು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಅಷ್ಟೇ. ಬೇಕಿದ್ರೆ ನಾನು ಡಿವೋರ್ಸ್ ಕೊಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನೀನು ನಮ್ಮ ಮನೆಯಲ್ಲಿ ಇರ್ಕೂಡ್ದು ಆದಿತ್ಯ. ಈ ಮನೆ ಬಿಟ್ಟು ಹೀಗೆ ಹೊರಟೋಗು. ಯಾಕಳಿ ಅಂದ್ರೆ
ಅವನು ಈ ಮನೆ ಮಗ ಅಲ್ವಾ? ಹೊಟ್ಟೋಗು ಅಂತ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ? ಹೌದತ್ತೆ, ಇವನು ನನ್ನ ಮಾತನ್ನ ಧಿಕ್ಕರಿಸಿ ಅವಳ ಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ನಿಂತಿದ್ದಾನೆ ಅಂತಂದ್ಮೇಲೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನನ್ಗೆ ಇವ್ನು ಬೇಕಾಗಿಲ್ಲ. ಇವ್ನು ನನ್ನ ಮಗನೇ ಅಲ್ಲ, ನನಗೆ ಒಬ್ಳೆ ಮಗಳು ಅನ್ಕೋತೀನಿ. ಬೇಕಿದೆ ಗೀತಾ ಇದ್ದಾಳಲ್ಲ, ಅವಳು ನನ್ನ ಮಗಳೇ ಅಂತಾನೆ ಸಾಕ್ತೀನಿ ನಾನು. ಇವನ್ ಅವಶ್ಯಕತೆ ನನಗಿಲ್ಲ. ಹೌದಾ? ಇದೇ ನಿಮ್ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ನ ಕಡೆ ನಿರ್ಧಾರ. ಗೀತನ್ ಜೊತೆ ಜೀವನ ಮಾಡ್ಕೊಂಡಿರೋದಾದ್ರೆ ಈ ಮನೆಯಲ್ಲಿ ನಿಮ್ಗೆ ಜಾಗ ಇರುತ್ತೆ. ಇಲ್ಲ ಅಂತಂದ್ರೆ ಈ ಮನೆಯಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಆಯ್ತು, ಈ ಆಸ್ತಿ ಅಂತಸ್ತು ಇದೇನು ಬೇಕಾಗೇ ಇಲ್ಲ ನನ್ಗೆ. ನನ್ ಮಾಯೆ ಇದ್ರೆ ನನ್ಗೆ ಅದೇ ನೂರಾನೇ ಬಲ. ನನ್ ನೋಡಿರಂತೆ ನಾನ್ ಹೆಂಗ್ ಬಾಳ್ತೀನಿ ಅಂತ ನೋಡಿ ತೋರಿಸ್ತೀನಿ. ನೋಡೋಣ ನೋಡೋಣ, ನಾವು ಇಲ್ಲೇ ಇರ್ತೀವಲ್ಲ, ನಾವು ಎಲ್ಲೂ ಹೋಗಲ್ಲ. ನೀನ್ ಹೆಂಗ್ ಬಾಳ್ತೀಯಾ, ಯಾವ ತರ ಇರ್ತೀಯಾ ಅಂತ ನಾವು ನೋಡ್ತೀವಿ ಬಿಡು. ಮೊಮ್ಮಗ್ನೆ, ಬಾರೋ ಮೊಮ್ಮಗ್ನೆ. ನಿನ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಇರೋದಿಲ್ಲ. ಬಾರೋ, ನಿನ್ ಜೊತೆ ನಾನು ಬರ್ತೀನಿ, ನಡಿಯೋ. ಬನ್ನಿ ಅಜ್ಜಿ ಹೋಗೋಣ. ಇವ್ರಿಗೆ ಸ್ವಂತ ಮಗಂಗಿಂತ ನಿನ್ನೆ ಮೊನ್ನೆ ಬಂದಿರೋ ಅವಳೇ ಹೆಚ್ಚಾಗಿದ್ದಾಳೆ ಅಲ್ವಾ? ಡ್ಯಾಡಿ, ನೀವು ಮುಂದೆ ಪಶ್ಚಾತ್ತಾಪ ಅನುಭವಿಸ್ತೀರಾ. ಯಾಕಪ್ಪ ನನ್ ಮಗನ್ ಮನೆಯಿಂದ ಆಚೆಗೆ ಆಗ್ತೆ, ನನ್ ಮಗ ಇರ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ. ಅವಾಗ ಬಾ ಅಂತ ಅಂದ್ರು ನಾನು ಬರಲ್ಲ. ಹೇ ಹೋಗಲೇ, ನಿನ್ನೆ ಅವನ್ ಬಾ ಅಂತ ಕರಿಯಾಕೊತಾನೆ. ಬನ್ನಿ ಅಜ್ಜಿ ಹೋಗೋಣ. ಗೀತಾ, ನನಗ್ ಕ್ಷಮಿಸ್ಬಿಡಮ್ಮ. ನಿನ್ ಜೀವನ ಹಾಳಾಗಕ್ ನಾನೇ ಕಾರಣ ಆಗ್ಬಿಟ್ಟೇನೋ ಅಂತ ನನ್ಗೆ ಅನಿಸ್ತಾ ಇದೆ. ದಯವಿಟ್ಟು ನನಗ್ ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಾವ, ನೀವ್ ಆತರ ಎಲ್ಲ ಮಾತಾಡ್ಬೇಡಿ. ನನ್ನ ಹಣೆ ಬರನೇ ಹಿಂಗಿತ್ತು ಅಂತ ಅನ್ಸುತ್ತೆ. ಬಿಡಿ, ನನ್ನ ಹಣೆ ಬರಕ್ಕೆ ನಾನೇ ಹೊಣೆ. ನಿಮ್ದೇನು ತಪ್ಪಿಲ್ಲ ಇದ್ರಲ್ಲಿ. ನೋಡಿದ್ರ ಡ್ಯಾಡಿ, ಆದಿತ್ಯನ ಎಷ್ಟು ಮಾತಾಡ್ ಹೋದ ಅಂತ. ನನ್ಗೋಲ್ ಹೊರಗಡೆ ಸಿಕ್ತಾಗ ಹಿಂಗೆ ಮಾತಾಡ್ದ. ಹೋಗ್ಲಿ ಬಿಡಮ್ಮ, ಬೇಜಾರ್ ಮಾಡ್ಕೊಬೇಡ. ಗೀತಾ, ನೀನ್ ಅಳ್ಬೇಡ ಕಣಮ್ಮ. ನೀನ್ ಏನಕ್ಕೂ ಯೋಚನೆ ಮಾಡ್ಬೇಡ. ಇನ್ಮೇಲೆ ನೀನು ನನ್ ಮಗಳೇನೆ. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ನನ್ ಸ್ನೇಹಿತಂಗೆ ಮಾತು ಕೊಟ್ಟಿರೋ ತರನೇ ನಡ್ಸ್ಕೊತೀನಿ. ನಿಮ್ಮ ಅಪ್ಪ ಅಮ್ಮಂಗೆ ಇಲ್ಲಿ ನಡೆದಿರೋ ವಿಚಾರ ಹೇಳ್ಬೇಡ ಮಗಳೇ, ಅವ್ರು ತುಂಬಾ ನೊಂದ್ಕೊಂಡ್ಬಿಡ್ತಾರೆ. ನಮ್ಮ ಆದಿತ್ಯ ಈ ತರ ಕುತ್ತಿಗೆ ಕುಯ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ಇವ್ ನನ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಡ್ಯಾಡಿ, ನಾನಿನ್ನ ಹೊರಡ್ತೀನಿ ಡ್ಯಾಡಿ. ನನ್ಗೆ ಯಾಕೋ ಇಲ್ಲಿರಕ್ ಮನ್ಸಿಲ್ಲ. ಯಾಕಮ್ಮ ದೀಪ್ತಿ, ಇವಾಗ ತಾನೇ ಒಬ್ಬ ಮಗ ಮನೆ ಬಿಟ್ಟು ಹುಟ್ಟೋದ. ಈಗ ನೀನು ಹೋದ್ರೆ ನನಗೆ ತಡ್ಕೊಳಕ್ ಆಗಲ್ಲ ಮಗಳೇ. ದಯವಿಟ್ಟು ಹೋಗ್ಬೇಡ, ಇಲ್ಲೇ ಇರು. ಇಲ್ಲ ಡ್ಯಾಡಿ, ನನ್ಗೆ ಯಾಕೋ ಒಂಥರ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ನನ್ನಿಂದನೇ ಈ ತರ ಆಯ್ತಾ ಅಂತ. ನಾನು ಅದಕ್ಕೆ ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದಿದ್ದೆ. ಇದೆಲ್ಲ ಗೊತ್ತಾಗ್ತಾನೆ ಇರ್ಲಿಲ್ಲ. ಇವತ್ತು ಈ ತರ ಗಲಾಟೆನೂ ಆಗ್ತಿರ್ಲಿಲ್ಲ. ನಾಳೆ ನೋಡಿದ್ರೆ ಎಲ್ಲರೂ ಹಬ್ಬ ಮಾಡ್ತಿದ್ದಾರೆ. ಆದ್ರೆ ನಮ್ಮನೆಯಲ್ಲಿ ಈ ತರ ಸೂತ್ಕುದ್ ವಾತಾವರಣ ಬಂದ್ಬಿಡ್ತು. ಇದ್ರಲ್ಲಿ ನಿಂದೇನ್ ತಪ್ಪಿದೆ ಮಗಳೇ? ಆ ನನ್ ಮಗ ಮಣ್ತಿನ ಕೆಲಸ ಮಾಡಿದ್ರೆ ಅದು ಇವತ್ತೆಲ್ಲ ನಾಳೆ ಗೊತ್ತಾಗ್ತಾ ಇತ್ತು. ಇವತ್ತೇನೋ ನಿನ್ನಿಂದ ಗೊತ್ತಾಗಿದೆ ಅಷ್ಟೇ. ಇದು ಒಂದಲ್ಲ ಒಂದಿನ ಹೊರಗಡೆ ಬರ್ಲೇಬೇಕಾಗಿತ್ತಾ? ಒಂದಿನ ಮುಂಚೆನೆ ಬಂದಿದೆ ಅಂತ ಅನ್ಕೊಳ್ಳೋಣ ಬಿಡು. ಅವ್ನು ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಅನುಭವಿಸ್ತಾನೆ. ಅವನು ಪಶ್ಚಾತ್ತಾಪ ಆಗಿ ಹುಡ್ಕೊಂಡ್ ಬಂದೇ ಬರ್ತಾನೆ. ಗೀತಾ, ನೀನೇನು ಯೋಚನೆ ಮಾಡ್ಬೇಡಮ್ಮ. ನಿನ್ಗೆ ನಾನಿದ್ದೀನಿ, ನಮ್ಮ ಮನೆಯವರೆಲ್ಲರೂ ನಿನ್ಗೆ ಸಪೋರ್ಟ್ ಮಾಡ್ತೀವಿ. ನೀನ್ ಏನ್ ಸಾಧನೆ ಮಾಡ್ಬೇಕು ಅಂತ ಇದೆಯಾ ಮಗಳೇ, ಅದನ್ನ ಮಾಡು. ನೀನ್ ಹಳ್ಳಿ ಗುಗ್ಗು, ನಿನ್ಗೇನು ಗೊತ್ತಿಲ್ಲ, ನೀನು ಮಾಡರ್ನ್ ಆಗಿರಕ್ ಬರಲ್ಲ, ಇದೇ ತಾನೇ ಹೇಳ್ತಿದ್ದವ್ರು. ನೀನು ಎಲ್ಲಾನು ಸಾಧಿಸ್ಬೇಕು. ನಾನು ಯಾರಿಗಿಂತ ಏನ್ ಕಮ್ಮಿ ಇಲ್ಲ ಅಂತ ನೀನ್ ತೋರಿಸ್ಬೇಕು. ಇಂಥ ಹುಡ್ಗಿನ ನಾನು ಕಳ್ಕೊಂಡ್ಬಿಟ್ನಲ್ಲ ಅಂತ ನಿನ್ ಗಂಡ ಒದ್ದಾಡ್ಬೇಕು. ನೀನ್ ಆ ತರ ಮಾಡ್ಬೇಕು. ಸರಿ ಮಾವ, ಆಯ್ತು, ನಾನ್ ಮಾಡ್ತೀನಿ. ಸರಿ ಆಯ್ತು, ಹೋಗಿ. ಇದೇನು ಯೋಚನೆ ಮಾಡ್ಬೇಡಿ, ಹೋಗಿ ರೆಸ್ಟ್ ಮಾಡೋಗಿ. ನನ್ ಮಗನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಎಷ್ಟ್ ದಿನ ಆಡ್ತಾನೆ? ದುಡ್ಡಿತ್ತಲ್ಲ ಇಷ್ಟ ದಿನ, ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಇತ್ತು, ನಾಟಕ ಆಡ್ತಿದ್ದ. ಈಗ ಅವನೇ ದುಡ್ಡು ಅವನೇ ತಿನ್ಬೇಕಲ್ಲ. ಈಗ ಬುದ್ಧಿ ಸರಿಯಾಗಿ ಭೇಟಿ ಆಯ್ತದ ತಗೋ ಅವನ್ಗೆ. ಆ ಬುದ್ಧಿ ಕಲಿತಾನಲ್ಲ, ಅದು ಆ ದೇವ್ರು ಕಲ್ಸೋ ಬುದ್ಧಿ ಅದು. ನಾವೆಲ್ಲ ಹೇಳಿ ನೀನ್ ಹಿಂಗಿರು ಹಿಂಗ್ ಮಾಡು ಅಂತಂದ್ರೆ ಅದು ಸರಿ ಹೋಗಲ್ಲ. ಈಗ ಅವ್ನ್ ಪಶ್ಚಾತ್ತಾಪ ಅನುಭವಿಸ್ತಾನೆ. ಉಪ್ಪು ತಿಂದನೂ ನೀರ್ ಕುಡಿಲೇಬೇಕು, ತಪ್ಪು ಮಾಡಿದನೋ ಶಿಕ್ಷೆ ಅನುಭವಿಸ್ಲೇಬೇಕು.